ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ಆದಿವಾಸಿ ಸಮುದಾಯದ ವ್ಯಾಖ್ಯೆ ಮತ್ತು ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಆದಿವಾಸಿ ಸಮುದಾಯದ ವ್ಯಾಖ್ಯೆ. ಆದಿವಾಸಿಗಳು ಮತ್ತು ಆದಿವಾಸಿ ಸಮುದಾಯದ ಬಗ್ಗೆ ಮಾನವಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ನಿಖರವಾದ ವ್ಯಾಖ್ಯೆಯೊಂದನ್ನು ನೀಡುವುದರಲ್ಲಿ ವಿಫಲರಾಗಿದ್ದಾರೆ. ಈ ಬಗ್ಗೆ ಅವರುಗಳಲ್ಲಿ ಸಹಮತವಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ವ್ಯಾಖ್ಯೆ ಮತ್ತು ವ್ಯಾಖ್ಯಾನ ನೀಡುವ ಯತ್ನ ನಡೆಸಿದ್ದಾರೆ. ಅಂತಹ ಒಂದೆರಡು ವ್ಯಾಖ್ಯಾನಗಳನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಭಾರತದ ಇಂಪೀರಿಯಲ್ ಗೆಜೆಟಿಯರ್ ಇವರು ಏನು ತಿಳಿಸ್ತಾರಂದ್ರೆ, ಒಂದೇ ಹೆಸರನ್ನು ಹೊಂದಿರುವ, ಒಂದೇ ಭಾಷೆಯನ್ನು ಮಾತನಾಡುವ, ಒಂದೇ ಸ್ಥಳದಲ್ಲಿ ವಾಸಿಸುವ ಅಥವಾ ವಾಸಿಸಲು ಉದ್ಯುಕ್ತವಾಗಿರುವ ಈ ಮೊದಲು ಒಳಪಂಗಡ ವಿವಾಹ ಪದ್ಧತಿಗೆ ಬದ್ಧವಾಗಿರಬಹುದಾದರೂ ಈಗ ಹಾಗಿಲ್ಲದ ಕುಟುಂಬದ ಸಮೂಹವನ್ನು ಆದಿವಾಸಿ ಸಮುದಾಯ ಎನ್ನಬಹುದು. ಎರಡನೆಯ ವ್ಯಾಖ್ಯೆ ಎಸ್.ಸಿ. ದುಬೆ ಇವರ ಪ್ರಕಾರ ಆದಿವಾಸಿ ಸಮೂಹವು ವಿಶಾಲ ವ್ಯಾಪ್ತಿಯ ಸಾಂಸ್ಕೃತಿಕ ಲಕ್ಷಣಗಳನ್ನು ಸಾಮಾನ್ಯವಾಗಿ ಹಂಚಿಕೊಂಡಿರುವ, ವಾಸ್ತವಿಕವಾದ ಅಥವಾ ವಾಸ್ತವಿಕವೆಂದು ಪ್ರತೀತಿಯಿರುವ ವಂಶಾವಳಿಯನ್ನು ಹೊಂದಿದ ಮತ್ತು ಸಾಮೂಹಿಕ ಸಾರೂಪ್ಯವನ್ನು ಹೊಂದಿರುವ ಮಾನವ ಬುಡಕಟ್ಟಾಗಿದೆ. ಮೂರನೇ ವ್ಯಾಖ್ಯೆ ಜೆ.ಎಲ್. ಗಿಲಿನ್ ಮತ್ತು ಜೆ.ಎ. ಗಿಲಿನ್ ಇವರ ಪ್ರಕಾರ ಒಂದು ಸ್ಥಳದಲ್ಲಿ ವಾಸಿಸುತ್ತಾ ಒಂದೇ ಭಾಷೆಯನ್ನು ಮಾತನಾಡುವ ಮತ್ತು ಒಂದು ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮೂಹಗಳ ಸಮೂಹಕ್ಕೆ ಆದಿವಾಸಿ ಸಮಾಜ ಎನ್ನಬಹುದು. ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು. ಆದಿವಾಸಿ ಸಮುದಾಯದ ಬಗ್ಗೆ ಈ ಮೇಲೆ ನೀಡಿರುವ ವ್ಯಾಖ್ಯೆಗಳು ಅವುಗಳ ಕೆಲವು ಗುಣಲಕ್ಷಣಗಳ ಬಗ್ಗೆ ನಮ್ಮ ಗಮನ ಸೆಳೆಯುತ್ತದೆ. ಭಾರತದ ಆದಿವಾಸಿಗಳನ್ನು ಒಳಗೊಂಡಂತೆ ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿರುವ ಆದಿವಾಸಿ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಕಾಣಬರುವ ಕೆಲವು ಮುಖ್ಯ ಲಕ್ಷಣಗಳನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಒಂದನೇದಾಗಿ ಸಾಮಾನ್ಯ ಭೂಪ್ರದೇಶ. ಪ್ರತಿಯೊಂದು ಆದಿವಾಸಿ ಸಮುದಾಯವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುತ್ತಿರುತ್ತದೆ. ಉದಾಹರಣೆಗೆ ನಾಗಾ, ರೆಂಗಮನಾಗಾ ಮೊದಲಾದ ಸಮೂಹಗಳು ನಾಗಾಲ್ಯಾಂಡಿನಲ್ಲಿಯೂ, ಗಾರೋ, ಖಾಸಿ, ಖಾಸಾ ಮೊದಲಾದ ಅಸ್ಸಾಮಿನಲ್ಲಿಯೂ, ಕೊಂಡರು, ಬಿಲ್ಲರು ಮಧ್ಯಪ್ರದೇಶದಲ್ಲಿಯೂ, ತೊಡವರು ನೀಲಗಿರಿ ಬೆಟ್ಟದಲ್ಲಿಯೂ ನೆಲೆಸಿರುವುದನ್ನು ನಾವು ಕಾಣಬಹುದಾಗಿದೆ. ದೇಶದ ಇತರ ಜನವರ್ಗಗಳಿಗೆ ಹೋಲಿಸಿದಾಗ ಹೆಚ್ಚಿನ ಆದಿವಾಸಿಗಳನ್ನು ಗುಡ್ಡಗಾಡುಗಳಲ್ಲಿ, ಗಿರಿಶಿಖರಗಳಲ್ಲಿ, ಕಣಿವೆ ಕಾನನ ಪ್ರದೇಶಗಳಲ್ಲಿ ವಾಸಿಸುವುದನ್ನು ಗಮನಿಸಬಹುದು. ಎರಡನೇದಾಗಿ ವಿಶಿಷ್ಟ ಹೆಸರು. ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಒಂದು ಹೆಸರು ಇರುತ್ತದೆ. ಪ್ರತಿಯೊಂದು ಆದಿವಾಸಿ ಸಮೂಹವು ತನ್ನದೇ ಆದ ವಿಶಿಷ್ಟವಾದ ಹೆಸರನ್ನು ಹೊಂದಿರುವುದು. ಉದಾಹರಣೆಗೆ ಲಿಂಬು ಸಂತಾನರು, ಮುಂಡ, ಗೊಂಡ, ಕೋಟ, ಬಡಗ, ಔರಾಲಿ, ತೊಡವರು ಇತ್ಯಾದಿ. ಭಾರತದಲ್ಲಿನ ಇಂತಹ ಹೆಸರಿನ ಆದಿವಾಸಿಗಳಂತೆ ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಕಾಣಬರುವ ಆದಿವಾಸಿಗಳು ಕೂಡ ತಮ್ಮದೇ ಆದ ವಿಶಿಷ್ಟ ಹೆಸರುಗಳನ್ನು ಹೊಂದಿರುವರು. ಮೂರನೇದಾಗಿ ಸಾಮಾನ್ಯ ಭಾಷೆ. ಆದಿವಾಸಿಗಳು ತಮ್ಮದೇ ಆದ ಆಡು ಭಾಷೆಗಳನ್ನು ಹೊಂದಿರುತ್ತಾರೆ. ಆ ಭಾಷೆಗಳನ್ನು ಇತರರು ಅರ್ಥ ಮಾಡಿಕೊಳ್ಳುವುದು ಕಷ್ಟವಿದೆ. ಅಂದರೆ ಈ ಭಾಷೆಯು ವಿಶಿಷ್ಟವಾದುದಾಗಿದ್ದು ನಾಗರಿಕ ಸಮಾಜಗಳ ಭಾಷೆಗಳಿಗಿಂತ ಭಿನ್ನವಾಗಿರುವುದು ಮಾತ್ರವಲ್ಲದೆ ಉಳಿದ ಆದಿವಾಸಿ ಸಮೂಹಗಳ ಭಾಷೆಗಿಂತಲೂ ಪ್ರತ್ಯೇಕವಿರುವುದು. ಇದು ಅವರ ಆಂತರಿಕ ಐಕ್ಯವನ್ನು ಹೆಚ್ಚಿಸಿದೆ. ನಾಲ್ಕನೇದಾಗಿ ಪೂರ್ವಜರಲ್ಲಿ ನಂಬಿಕೆ. ಒಂದು ಆದಿವಾಸಿ ಸಮೂಹಕ್ಕೆ ಸೇರಿದವರೆಲ್ಲರೂ ತಾವು ಒಬ್ಬ ಸ್ತ್ರೀ ಅಥವಾ ಪುರುಷನ ಪೂರ್ವಜರಿಂದ ಜನ್ಮ ತಾಳಿದ್ದೇವೆಂಬ ನಂಬಿಕೆಯನ್ನು ಹೊಂದಿರುವರು. ಈ ಪೂರ್ವಜ ಬಹಳ ಪುರಾತನ ವ್ಯಕ್ತಿಯಾಗಿರಬಹುದು, ಇಲ್ಲವೇ ಇತ್ತೀಚಿನವನಾಗಿರಬಹುದು. ಕುಟುಂಬ, ಕುಲ ಅಥವಾ ವಂಶ ಪಾರಂಪರ್ಯದ ಆಧಾರದ ಮೇಲೆ ಅವರು ತಮ್ಮ ಪೂರ್ವಿಕರನ್ನು ಪೂಜಿಸುವ ಕ್ರಮವು ಅವರಲ್ಲಿ ಆಚರಣೆಯಲ್ಲಿದೆ. ಐದನೇದಾಗಿ ರಕ್ತ ಸಂಬಂಧದ ಬಾಂಧವ್ಯ. ಆದಿವಾಸಿ ಸಮುದಾಯದಲ್ಲಿ ಕರುಳು ಬಳ್ಳಿಯ ಸಂಬಂಧ ಅಥವಾ ರಕ್ತ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆವಿದೆ. ಕುಟುಂಬ, ವಂಶ, ಏಕರಕ್ತ ಸಂಬಂಧ ಮುಂತಾದ ಚಿಕ್ಕ ಸಮೂಹಗಳು ರಕ್ತ ಸಂಬಂಧದ ಆಧಾರದ ಮೇಲೆ ರಚಿತವಾಗಿದೆ. ಬಂಧು ಪ್ರೇಮದ ತಳಹದಿಯ ಮೇಲೆ ಸಹಕಾರ ಮತ್ತು ಸಂಬಂಧಗಳು ಬೆಳೆಯುತ್ತವೆ. ತಾವೆಲ್ಲರೂ ಒಡನಾಡಿಗಳು ಎಂದು ಅವರು ನಂಬಿರುತ್ತಾರೆ. ಕುಲಗಳು ಬೇರೆ ಬೇರೆ ಇದ್ದರೂ ಭ್ರಾತೃ ಪ್ರೇಮದ ಭಾವನೆಯು ಅವರಲ್ಲಿ ಜಾಗೃತವಿರುತ್ತದೆ. ಆರನೇದಾಗಿ ಧಾರ್ಮಿಕ ನಂಬುಗೆಗಳು. ಆದಿವಾಸಿ ಜನರು ಧಾರ್ಮಿಕ ನಿಷ್ಠೆಯುಳ್ಳವರು, ಸಂಪ್ರದಾಯ ಶರಣರು ಆಗಿರುವರು. ಅವರುಗಳಲ್ಲಿ ಪ್ರಕೃತಿ ಪೂಜೆ ಮತ್ತು ಪಿತೃಪೂಜೆಯ ಜೊತೆಗೆ ವಸ್ತು ಪೂಜಾವಾದ, ಸರ್ವಚೇತನವಾದ ಹಾಗೂ ಕುಲದೇವತಾವಾದಗಳು ಕೂಡ ಪ್ರಚಲಿತದಲ್ಲಿವೆ.
ಧಾರ್ಮಿಕ ನಂಬಿಕೆಗಳಲ್ಲಿ ಸಬ್ ಪಾಯಿಂಟ್ ಒಂದನೇದಾಗಿ ಪ್ರಕೃತಿ ಪೂಜೆ. ಪ್ರಕೃತಿ ಶಕ್ತಿಯ ವಿವಿಧ ರೂಪಗಳಾದ ನೀರು, ಗಾಳಿ, ಬೆಂಕಿ, ಭೂಮಿ, ಸೂರ್ಯ, ಚಂದ್ರ ಮುಂತಾದವುಗಳನ್ನು ಪೂಜಿಸುವ ಕ್ರಮ. ಎರಡನೇದಾಗಿ ಪಿತೃಪೂಜೆ. ಕುಟುಂಬದ ಹಾಗೂ ವಂಶದ ಪೂರ್ವಜರನ್ನು ದೈವಕ್ಕೆ ಏರಿಸಿ ಆರಾಧಿಸುವ ಕ್ರಮ. ಮೂರನೇದಾಗಿ ವಸ್ತುಪೂಜಾವಾದ. ಸೃಷ್ಟಿಯಲ್ಲಿರುವ ಎಲ್ಲಾ ವಸ್ತುಗಳನ್ನು ಮಣ್ಣು, ಕಲ್ಲು, ಮರ, ಬಂಡೆ, ಹಕ್ಕಿಯ ಗರಿ, ಪ್ರಾಣಿಯ ಕೊಂಬು ಇತ್ಯಾದಿಗಳಲ್ಲೂ ದೈವತ್ವವಿದೆ ಎಂದು ನಂಬಿ ಪೂಜಿಸುವುದು. ಸರ್ವಚೇತನವಾದ ಅಥವಾ ಆತ್ಮವಾದ. ಜಗತ್ತಿನಲ್ಲಿರುವ ಎಲ್ಲಾ ವಸ್ತು ಹಾಗೂ ಜೀವಿಗಳಲ್ಲೂ ಒಂದು ವಿಶಿಷ್ಟವಾದ ಚೇತನವಿದೆ ಅಥವಾ ಆತ್ಮವಿದೆ ಎಂಬ ನಂಬಿಕೆಯನ್ನು ಆಧರಿಸಿದ ಆರಾಧನಾ ಪದ್ಧತಿ. ಆತ್ಮ ಅಥವಾ ಎಂಬುದಿರುತ್ತದೆ ಎಂಬ ನಂಬಿಕೆಯೇ ಸರ್ವಚೇತನವಾದದ ತಿರುಳು ಎಂಬುದು ಮಾನವಶಾಸ್ತ್ರಜ್ಞ ಇ.ಬಿ. ಟೈಲರ್ನ ವಾದ. ಐದನೇದಾಗಿ ಕುಲದೇವತಾವಾದ ಅಥವಾ ಲಾಂಛನವಾದ. ಇದು ವಸ್ತುಪೂಜಾವಾದದ ಮುಂದುವರಿದ ಭಾಗ. ಒಂದು ಸಮೂಹವು ಒಂದು ನಿಶ್ಚಿತ ಪ್ರಾಣಿ ಅಥವಾ ವಸ್ತು ಅಥವಾ ಸಸ್ಯವೊಂದನ್ನು ತನ್ನ ಕುಲದೇವತೆ ಎಂದು ನಂಬಿಕೊಂಡು ಪೂಜಿಸುತ್ತಾ ಬರುವುದೇ ಕುಲದೇವತಾವಾದ. ನಿಗದಿತ ಪ್ರಾಣಿ, ವಸ್ತು, ಸಸ್ಯವು ಪವಿತ್ರ ಸ್ವರೂಪದ್ದಾಗಿದ್ದು ಅದರ ಮೂಲಕವೂ ಒಂದು ಸಮೂಹವನ್ನು ಇನ್ನೊಂದರಿಂದ ಬೇರ್ಪಡಿಸುವುದು ಸಾಧ್ಯ. ಈ 5 ಪಾಯಿಂಟ್ಗಳು 6ನೇ ಪಾಯಿಂಟ್ ಆದ ಧಾರ್ಮಿಕ ನಂಬಿಕೆಗಳಲ್ಲಿ ಬರುತ್ತದೆ. 7ನೇದಾಗಿ ರಾಜಕೀಯ ವ್ಯವಸ್ಥೆ. ಪ್ರತಿಯೊಂದು ಆದಿವಾಸಿ ಜನಾಂಗವು ತನ್ನದೇ ಆದ ಸಾಂಪ್ರದಾಯಿಕ ಆಡಳಿತ ಕ್ರಮವನ್ನು ಹೊಂದಿದೆ. ಆಧುನಿಕ ಅರ್ಥದಲ್ಲಿ ಅಲ್ಲದೇ ಇದ್ದರೂ ಆದಿವಾಸಿಗಳು ತಮ್ಮದೇ ಆದ ಸರ್ಕಾರವನ್ನು ಹೊಂದಿರುವರು. ಪ್ರತಿಯೊಂದು ಆದಿವಾಸಿ ಸಮೂಹವು ತನ್ನದೇ ಆದ ನಾಯಕನನ್ನು ಹೊಂದಿರುವುದು. ನಾಯಕನ ನಿಯುಕ್ತಿ ಆನುವಂಶಿಕವಾಗಿ ಇಲ್ಲವೇ ಚುನಾವಣೆಯ ಮೂಲಕ ನಡೆಯುತ್ತದೆ. ನಾಯಕನು ಗೌರವಾದರಗಳಿಗೆ ಪಾತ್ರನಾಗಿರುವ ವ್ಯಕ್ತಿಯಾಗಿದ್ದು ಸಮೂಹದ ಕಲ್ಯಾಣದ ಹೊರೆ ಹೊತ್ತಿರುವವನಾಗಿರುತ್ತಾನೆ. 8ನೇದಾಗಿ ಸರಳ ಸ್ವಯಂಪೂರ್ಣ ಸಮೂಹ. ಆದಿವಾಸಿ ಸಮುದಾಯವು ಅತ್ಯಂತ ಸರಳವಾದ ಮತ್ತು ಸಂಕೀರ್ಣತೆಯಿಲ್ಲದ ಸಮುದಾಯ. ಆಧುನಿಕ ಜಗತ್ತಿನ ವೈವಿಧ್ಯಪೂರ್ಣ ಜೀವನದಿಂದ ಆದಿವಾಸಿಗಳು ಬಹಳ ದೂರವಿರುವರು. ಪ್ರಕೃತಿಯೊಂದಿಗೆ ಪ್ರಾಣಿ ಸಮೂಹಗಳೊಂದಿಗೆ ಸಾಮರಸ್ಯವನ್ನು ಹೊಂದಿರುವ ಜೀವನ ಅವರದು. ಆದಿವಾಸಿಗಳು ಬಹುಮಟ್ಟಿಗೆ ಸ್ವಯಂಪೂರ್ಣತೆಯನ್ನು ಹೊಂದಿರುವವರು. ಬೇಟೆಯಾಡುವುದು, ಮೀನು ಹಿಡಿಯುವುದು, ಅರಣ್ಯಗಳಿಂದ ಜೇನು, ಹಣ್ಣು ಹಂಪಲುಗಳು, ಮೇಣ, ಗೆಡ್ಡೆಗೆಣಸು, ಔಷಧೀಯ ಗಿಡಮೂಲಿಕೆಗಳು, ಕಾಡು ಮೆಣಸು ಮುಂತಾದ ಅರಣ್ಯ ಹುಟ್ಟುವಳಿಯನ್ನು ಸಂಗ್ರಹಿಸುವುದು ಅವರ ಮುಖ್ಯ ಉದ್ಯೋಗ. ಇತ್ತೀಚೆಗೆ ಅನೇಕ ಆದಿವಾಸಿಗಳು ಬೇಸಾಯವನ್ನು ಆರಂಭಿಸಿದ್ದು ನಾಗರಿಕ ಜೀವನದತ್ತ ವಾಲುತ್ತಿದ್ದಾರೆ. 9ನೇದಾಗಿ ಐಕ್ಯದ ಭಾವನೆ. ಆದಿವಾಸಿಗಳದ್ದು ಸಂಘಟಿತ ಜೀವನ. ಅವರಲ್ಲಿ ಐಕ್ಯದ ಭಾವನೆ ಎಂದಿಗೂ ಹಚ್ಚ ಹಸಿರಾಗಿಯೇ ಇರುವುದು. ಅಪಾಯ, ಸಂಕಟ, ಸಮಸ್ಯೆಗಳು ಎದುರಾದಾಗ ಇದು ಎದ್ದಿ ತೋರುವುದು. ಸಾಮುದಾಯಿಕ ಭಾವನೆ ಅವರಲ್ಲಿ ತೀವ್ರವಾಗಿದ್ದು ಸಮೂಹಕ್ಕೋಸ್ಕರ ದೊಡ್ಡ ತ್ಯಾಗಕ್ಕೂ ಅವರು ಸಿದ್ಧರಿರುತ್ತಾರೆ. ಕೊನೆಯದಾಗಿ 10ನೇ ಪಾಯಿಂಟ್ ಒಳಪಂಗಡ ವಿವಾಹ ಸಮೂಹ. ಬಹುತೇಕ ಆದಿವಾಸಿಗಳು ಒಳಪಂಗಡ ವಿವಾಹ ಪದ್ಧತಿಗೆ ಬದ್ಧರಾಗಿರುವವರು. ತಮ್ಮ ಸಮೂಹದ ಪಾವಿತ್ರ್ಯತೆ, ಐಕ್ಯದ, ಸಂಪತ್ತು, ಪ್ರತ್ಯೇಕತೆ ಇವುಗಳನ್ನು ಉಳಿಸಿಕೊಳ್ಳಲು ಪ್ರಾಯಶಃ ಅವರು ಈ ವಿವಾಹ ನಿಯಮಗಳನ್ನು ಅನುಸರಿಸುವರು. ಆದರೆ ಪ್ರತಿಯೊಂದು ಆದಿವಾಸಿ ಸಮೂಹವು ಹಲವು ಕುಲಗಳ ಸಂಯೋಜನೆಯಿಂದ ಆಗಿದ್ದು ಪ್ರತಿಯೊಂದು ಕುಲವು ಹೊರಪಂಗಡ ವಿವಾಹ ಪದ್ಧತಿಯನ್ನು ಅನುಸರಿಸುವುದು ಸಾಮಾನ್ಯವಾಗಿದೆ. ಇವುಗಳು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.